ಈಗಿನ ಜನರೇಷನ್ ಅಲ್ಲಿ ನಮ್ಮ ಎಷ್ಟೋ ಜನ ಯಂಗ್ಸ್ಟರ್ಸ್ ಗಳು ನಾನು ಒಂದ್ ಒಳ್ಳೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕು, ಹಂಗೆ ಒಂದ್ ಒಳ್ಳೆ ದೊಡ್ಡ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ಬೇಕು ಅನ್ನೋ ಎಷ್ಟೋ ಕನ್ಸುಗಳು ಇರುತ್ತೆ. ಅದೇ ಕನ್ಸಲ್ಲಿ ಅವರು ದಿನ ಬೆಳಗ್ಗೆ ಎದ್ದು ಅದಕ್ಕೋಸ್ಕರನೇ ವರ್ಕ್ ಮಾಡ್ತಾನೆ ಇದ್ದಾರೆ. ನಾವು ಎಷ್ಟೋ ಜನ ಯಂಗ್ಸ್ಟರ್ಸ್ ಗಳು ಒಂದ್ ಮೇನ್ ಮಾಡೋ ಮಿಸ್ಟೇಕ್ ಏನಂದ್ರೆ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಒಂದ್ ದೊಡ್ಡ ದುಡ್ಡು ಬೇಕೇ ಬೇಕು ಅಂತ. ಆದ್ರೆ ಅದು ತಪ್ಪು. ದುಡ್ಡಿಗಿಂತ ಮೈನ್ ಆಗಿ ನಿಮ್ಗೊಂದು ಕ್ಲಾರಿಟಿ ಹಾಗೆ ಒಂದ್ ಒಳ್ಳೆ ಮೈಂಡ್ ಸೆಟ್ ಬೇಕು. ವಿಆರ್ಎಲ್ ಲಾಜಿಸ್ಟಿಕ್ಸ್, ನೀವು ಈ ಕಂಪನಿ ಹೆಸರನ್ನ ಕೇಳಿರ್ತೀರಾ. ಇದು ಇಂಡಿಯಾದ ಲಾರ್ಜೆಸ್ಟ್ ಲಾಜಿಸ್ಟಿಕ್ಸ್ ಕಂಪನಿ. ಈ ಕಂಪನಿಯ ಓನರ್ ನಮ್ಮ ಹೆಮ್ಮೆಯ ಕನ್ನಡಿಗ ವಿಜಯ್ ಸಂಕೇಶ್ವರ್ ಅವರು. ಇವರು ಕೂಡ 30 ವರ್ಷದಿಂದ ನಮ್ ತರ ಆರ್ಡಿನರಿ ಮ್ಯಾನ್, ಆದ್ರೆ ಇವಾಗ 100 ಕೋಟಿ ಒಡೆಯ. ಅವರು ನಂಬಿದೊಂದೇ, ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ನನಗೆ ಯಾವ್ದೇ ಒಂದು ಕೂಡ ದೊಡ್ಡ ಮಟ್ಟದ ದುಡ್ಡು ಬೇಡ, ಹಾಗೆ ಮತ್ತೊಂದ್ ಬೇಡ ಅಂತ. ನನಗೆ ಬೇಕಾಗಿರೋದೊಂದೇ, ಕೇವಲ ಒಂದ್ ಮೈಂಡ್ ಸೆಟ್ ಹಾಗೆ ಒಂದ್ ಒಳ್ಳೆ ವಿಷನ್ ಅಂತ. ಅದೇ ಕಾರಣದಿಂದ ಅವರು ಒಂದು ಟ್ರಕ್ ಇಂದ ಇವತ್ತು 6,000ಕ್ಕೂ ಹೆಚ್ಚು ಟ್ರಕ್. ನಮ್ಮ ಯಂಗ್ಸ್ಟರ್ಸ್ ಗಳು ಒಂದ್ ಮಾಡೋ ಮಿಸ್ಟೇಕ್ ಏನಂದ್ರೆ, ಒಂದು ಫೇಲ್ಯೂರ್ ಆಗಿದ ತಕ್ಷಣ ಗಿವ್ ಅಪ್ ಮಾಡ್ಬಿಡ್ತಾರೆ. ಆದ್ರೆ ಇವರು ವಿಜಯ್ ಸಂಕೇಶ್ವರ್ ಆಗಿ ಮಾಡ್ಲಿಲ್ಲ. ಇವರು ಫೇಲ್ಯೂರ್ ಆಗಿ ಒಂದ್ ಲೆಸನ್ ಆಗಿ ತಗೊಂಡು ಕೊನೆಗೆ ಅವರ ಜೀವನದಲ್ಲಿ ಒಂದ್ ದೊಡ್ಡ ವಿಕ್ಟ್ರಿನೇ ಕಂಡ್ರು. ಇವ್ರು ಹೇಳೋ ಪ್ರಕಾರ ನಮ್ಮ ಈ ಜನರೇಷನ್ ನ ಯಂಗ್ಸ್ಟರ್ಸ್ ಗಳು ಇವತ್ತಿದ್ದ ಡ್ರೀಮು ನಾಳೆ ಇರೋದಿಲ್ಲ. ಅಂದ್ರೆ ಒಂದೇ ಡ್ರೀಮ್ಗೆ ಕಾನ್ಸಂಟ್ರೇಟ್ ಇಕ್ಕಿ ಅದಕ್ಕೆ ಕೆಲಸ ಮಾಡೋದಿಲ್ಲ. ಇವತ್ತೊಂದು ಡ್ರೀಮ್ ಇರುತ್ತೆ, ನಾಳೆ ಒಂದು ಡ್ರೀಮ್ ನ ಚೇಂಜ್ ಮಾಡ್ತಾನೆ ಇರ್ತಾರೆ, ಅದು ವರ್ಕೌಟ್ ಆಗ್ಲಿಲ್ಲ ಅಂದ್ರೆ. ಸೊ ಇವಾಗ ಹೇಳಿ, ನಿಮ್ಮನ್ನ ಏನ್ ತಡೀತಾ ಇದೆ ನಿಮ್ಮ ಒಂದು ಪ್ರಯತ್ನಕ್ಕೆ? ನಿಮ್ಮ ಹತ್ರ ಎಲ್ಲ ಇದೆ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್, ChatGPT. ಬಟ್ ಆದ್ರೂ ಕೂಡ ನೀವು ಆ ಒಂದು ಕನ್ಸಲ್ಲೇ ಈಗಲೂ ಕೂಡ ಸ್ಟಕ್ ಆಗಿದ್ದೀರಾ. ನಿಖಿಲ್ ಕಾಮತ್, ನೀವು ಹೆಸರನ್ನ ಕೇಳಿರ್ತೀರ. ಇವ್ರ ಹೆಸರು ರೀಸೆಂಟ್ ಆಗಿ ತುಂಬಾ ಪಾಪ್ಯುಲರ್ ಆಗ್ತಿದೆ. ಇವರು ಕೂಡ ನಮ್ಮ ಕನ್ನಡದವರು, ಉಡುಪಿಯವರು. ಇವರು ಕೂಡ ಒಬ್ರು ಸ್ಕೂಲ್ ಡ್ರಾಪ್ ಔಟ್. ಯಾವುದೋ ಒಂದು IIT ಇಲ್ಲ, MBA ಇಲ್ಲ, ಆದ್ರೆ ಇವತ್ತಿಗೆ ಅವರು 100 ಕೋಟಿ ಒಡೆಯ. ಜೊರಾದಾ ಎಂಬ ದೊಡ್ಡ ಸ್ಟಾಕ್ ಬ್ರೋಕರೇಜ್ ಕಂಪನಿಯ ಒಬ್ಬ ಫೌಂಡರ್. ಇವರು ಅಟ್ ದ ಏಜ್ ಆಫ್ 17 ಅಲ್ಲಿ ಒಂದು ಸ್ಕೂಲ್ ಡ್ರಾಪ್ ಔಟ್ ಆಗಿ ಕಾಲ್ ಸೆಂಟರ್ ಅಲ್ಲಿ ವರ್ಕ್ ಮಾಡ್ತಾ ಅದ್ರಲ್ಲಿ ಬಂದಿದ್ದ ದುಡ್ಡನ್ನ ಈ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಟ್ರೇಡಿಂಗ್ ಕಲ್ತವ್ರು. ಇವರು ಟ್ರೇಡಿಂಗ್ ಕಲಿಯೋಕೆ ಯಾವ್ದೋ ಒಂದು ಸ್ಕೂಲ್ಗೆ ಹೋಗ್ಲಿಲ್ಲ, ಯಾವ್ದೋ ಒಂದು ಕೋಚಿಂಗ್ ಸೆಂಟರ್ಗೆ ಹೋಗ್ಲಿಲ್ಲ. ಇವ್ರದೇ ಆದ ಒಂದು ಫೇಲ್ಯೂರ್ ಅಂತ ಕಲ್ತಿ ಇವತ್ತು ಒಂದು ದೊಡ್ಡ ಸ್ಟಾಕ್ ಬ್ರೋಕರೇಜ್ ಕಂಪನಿನ ಕಟ್ಟಿದ್ದಾರೆ. ಸೊ ಮೈ ಡಿಯರ್ ಯಂಗ್ಸ್ಟರ್ಸ್, ನೀವು ಲೇಟ್ ಅಲ್ಲ, ನೀವು ಅನ್ಲಕ್ಕಿ ಕೂಡ ಅಲ್ಲ, ಬಟ್ ಆದ್ರೆ ನೀವು ಇನ್ಕನ್ಸಿಸ್ಟೆಂಟ್. ನೀವು ಅನ್ಕೊಂಡಿದ್ದೀರಾ ನಿಮ್ಗೆ ಒಂದು ಗಾಡ್ಸ್ ಪ್ಲಾನ್ ವರ್ಕ್ ಆಗುತ್ತೆ ಅಂತ. ಹೌದು, ವರ್ಕ್ ಆಗುತ್ತೆ. ಯಾವಾಗ ನೀವು ನಿಮ್ ಕೆಲಸನ ಮಾಡೋಕ್ ಟ್ರೈ ಮಾಡ್ತೀರಾ, ಅವಾಗ ಗಾಡ್ಸ್ ಪ್ಲಾನ್ ಆಟೋಮೆಟಿಕ್ ಆಗಿ ವರ್ಕ್ ಆಗುತ್ತೆ. ಸೊ ಈಗ ಗೋ ಅಂಡ್ ಅರ್ನ್ ಯುವರ್ ನೇಮ್, ಹೋಗಿ ನಿಮ್ಮ ಹೆಸರು ಸಂಪಾದಿಸಿ.